ಪ್ರೈಸಿಂಗ್ ಎಲ್ಲ 5,25,000 ಹೇಳ್ತಾ ಇದೀನಿ. ನಾನು ಫ್ರೀಲಾನ್ಸರ್ ಮನೆ ಹತ್ರ ತಂದು ಮಾರೋದ್ರಿಂದ ನಮಗೆ ಬಾಡಿಗೆ ಖರ್ಚಿರಲ್ಲ, ಮೇಂಟೆನೆನ್ಸ್ ಇರಲ್ಲ. ಹಂಗಾಗಿ ಒಂದು 4,90,000 ಕೊಡ್ತೀನಿ ಸರ್. ಬಟನ್ ಸ್ಟಾರ್ಟ್ ಅದು ಗಾಡಿ? ಹೌದು. 75,000. 75,000. 175 ಹೇಳ್ತಾ ಇದೀನಿ. ನಿಮ್ ಕಸ್ಟಮರ್ ಯಾರು ಬಂದ್ರೆ 165 ಡೆಡ್ ಲೈನ್. 1,65,000 ಡೆಡ್ ಲೈನ್ ಪ್ರೈಸ್ ಅಂತ ಹೇಳ್ತಾರ ಸರ್. ಬಂದ್ರೆ ನೆಗೋಷಿಯೇಟ್ 35 ಕೊಡೋಣ. 2,35,000. 2010 ಮಾಡಲ್ ಇದು. 8,25,000ಕ್ಕೆ ಆಟೋಮೆಟಿಕ್ ಡೀಸೆಲ್ ವೇರಿಯಂಟ್ ಕ್ರೆಟಾ ಹುಡುಕೋರ್ಗೆ ಬನ್ನಿ ಒಂದ್ಸರ್ತಿ. ಅಂಡ್ ಲೋನ್ ಕೂಡ ಅವೈಲೇಬಲ್ ಆಗುತ್ತೆ. 100% ಲೋನ್ ಮಾಡಿಸ್ಕೊಡೋಣ. 0 ಡೌನ್ ಪೇಮೆಂಟ್. 100%. ಬರೀ 35,000 ಹೊಡಿದೆ. ಎರಡು ವೆಹಿಕಲ್ ಯಾವುದೇ ತಗೋಬಹುದು. 4 ಲಕ್ಷ. 17 ಸಿಂಗಲ್ ಓನರ್, 18 ಸೆಕೆಂಡ್ ಓನರ್. ಆಪ್ಷನ್ ನಿಮಗೆ 2 ಗಾಡಿಗಳು ಇರೋದು, ಸೇಮ್ ವೇರಿಯಂಟ್ ಆಗಿರೋದು ನಿಮಗೆ. ಬಟ್ ಓಡಿರೋದು ನಿಮಗೆ ಅದು 50 ಮೇಲೆ ಆಗಿರುತ್ತೆ. ಇದು ಬರೀ 32,000 ಓಡಿರೋದು. ಅಂಡ್ ಓಕೆ 4,80,000ಕ್ಕೆ ಆಸ್ತಾ ಫುಲ್ಲಿ ಟಾಪ್ ಅಂಡ್ ಬಟನ್ ಸ್ಟಾರ್ಟ್ 2015 ಸಿಂಗಲ್ ಓನರ್. 3,75,000 ಹೇಳ್ತೀನಿ. 3,65,000 ಕೊಡ್ತೀನಿ. 3,65,000. ಅಂಡ್ ಲೋನ್ ಹೋಗ್ಬೇಕಾದ್ರೆ ಸರ್ ಡೌನ್ ಪೇಮೆಂಟ್ ಎಷ್ಟು? 50,000 ಕೊಟ್ಟರೆ ಲೋನ್ ಮಾಡ್ಕೊಡ್ತೀನಿ. ನೀವೇನಾದ್ರೂ ಕಮ್ಮಿ ಪ್ರೈಸ್ ಅಲ್ಲಿ ಕಾರ್ ಹುಡುಕ್ತಿದ್ರೆ ಫ್ರೀಲಾನ್ಸರ್ ಅವರು ವಿಡಿಯೋ ಮಾಡಕ್ ಬಂದಿರ ಅಂತ ಹೇಳ್ಬೋದು. ಅಂಡ್ ಆಲ್ಮೋಸ್ಟ್ ನಿಮ್ಗೆ ಎಷ್ಟು ಗಾಡಿಗಳಿದೆ, ಯಾವ ಅಡ್ರೆಸ್ ಅಲ್ಲಿ ಬರುತ್ತೆ ಎಲ್ಲ ಕೇಳೋಣ. ಶರಣರು ಎಲ್ಲರೂ ಹೆಂಗಂದ್ರೆ ನಾನು ಆರಾಮದೀನಿ. ಮತ್ತೊಂದ್ ಸರ್ತಿ ವೀಲ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಕಮ್ಮಿ ಪ್ರೈಸ್ ಅಲ್ಲ ಅಂತ ಹೇಳಿದೀನಿ, ಕರೆಕ್ಟಾ ಸರ್? ಆಯ್ತು ಸರ್, ಕಮ್ಮಿ ಪ್ರೈಸ್ ಅಲ್ಲೇ ಕೊಡೋಣ. ಖಂಡಿತ. ಅಡ್ರೆಸ್ ಹೇಳ್ಬೇಡಿ ಸರ್ ಫಸ್ಟ್ ಆಫ್ ಆಲ್. ಸರ್ ಇದು ಮಾಧವರ ಮೆಟ್ರೋ ಸ್ಟೇಷನ್ ಇಂದ 1.5 ಕಿಲೋಮೀಟರ್ ಒಳಗಡೆ ಬರುತ್ತೆ, ಕುದುರೆಗೆರೆ ಕಾಲೋನಿ ಅಂತ ಹೇಳಿ. ಓಕೆ. ಆಪೋಸಿಟ್ ನೀವು ನೋಡಬಹುದು ಮಮತಾ ಕನ್ವೆನ್ಷನ್ ಹಾಲ್ ಇದೆ. ಇದು ಆ ಕಡೆ ತೋರಿಸು. ಅದು ಮಮತಾ ಕನ್ವೆನ್ಷನ್ ಹಾಲ್ ಆಪೋಸಿಟ್ ಬರುತ್ತೆ ನಮ್ದು. ಸರ್ ಇವಾಗ ಒಂದ್ ಸ್ವಲ್ಪ ಬೈಕ್ ಅಲ್ಲಿ ಬಂದವ್ರಿಗೆ ಆ ಕಡೆಯಿಂದ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಸರ್, ಗೈಡೆನ್ಸ್ ಮಾಡೋಣ. ಮಮತಾ ಕನ್ವೆನ್ಷನ್ ಹಾಲ್ ಅಂತ ಗೂಗಲ್ ಅಲ್ಲಿ ಬರುತ್ತೆ. 100% ಬರುತ್ತಾ? ಓಕೆ. ಒಳಗಡೆಯಿಂದ ಬರುತ್ತೆ. ಒಂದು ಗೈಡ್ ಮಾಡ್ತಾರೆ ಇವರು. ಕೆಳಗಡೆ ಕೊಟ್ಟ ನಂಬರ್ಗೆ ನೀವು ಕಾಲ್ ಮಾಡಬಹುದು. ಲೊಕೇಶನ್ ಹಾಕಿರ್ತೀನಿ. ಸರ್ ಎಲ್ಲಾ ಮಾಡೆಲ್ ಗಾಡಿನೇ ತಂದಿರ ಅಂತ ಹೇಳ್ಬೋದು. ಸೆಲೆರಿ 2 ನೋಡಬಹುದು. ಅಂಡ್ ಸ್ವಿಫ್ಟ್ 2 ಹೊಸ ಮಾಡೆಲ್ ಇದೆ. ಡೀಸೆಲ್ ವೇರಿಯಂಟ್ 2 ಇದೆ ಸರ್ ಸ್ವಿಫ್ಟ್ ಗಳು. ಆಲ್ಮೋಸ್ಟ್ i20 ನೋಡ್ತಿದ್ರೆ ನಿಮ್ಗೆ 3 ಗಾಡಿಗಳಿದೆ ಅಂತ ಹೇಳ್ಬೋದು ಸರ್. ಅಂಡ್ 75,000 ಗಾಡಿ ಸ್ಟಾರ್ಟ್ ಆಗ್ಬಿಟ್ಟು ಆಲ್ಮೋಸ್ಟ್ ಎಷ್ಟರವರೆಗೆ ಇದೆ ಸರ್? ಸರ್ 8.5 ಲಕ್ಷ, 8 ಲಕ್ಷ ಈ ಬಜೆಟ್ ವರ್ಗ. 8,50,000. ಅಂಡ್ ಫ್ರೀಲಾನ್ಸರ್ ಅಂತಂದ್ರೆ ಏನಂತ ಜನಕ್ಕೆ ಕಮ್ಮಿ ಪ್ರೈಸ್. ಸರ್ ನಮ್ಮಲ್ಲಿ ಏನು ಅಂದ್ರೆ ರೆಂಟ್ ಕಟ್ಟಂಗಿರಲ್ಲ, ಲೇಬರ್ ದುಡ್ಡು ಕೊಡಂಗಿರಲ್ಲ, ಪಾರ್ಕಿಂಗ್ ಚಾರ್ಜ್ ಕೊಡಂಗಿರಲ್ಲ. ನಾವೇನ್ ತರ್ತೀವಿ, ವ್ಯಾಪಾರ ಮಾಡ್ತೀವಿ, ಇಲ್ಲ ಅಂತ ಇಲ್ಲ. ಜನಕ್ಕೆ ಏನ್ ಬೇಕೋ ರೀಸನಬಲ್ ಆಗಿ ಮಾಡ್ಕೊಡ್ತೀವಿ. ಖಂಡಿತ. ಜನಕ್ಕೆ ಕಮ್ಮಿ ಪ್ರೈಸ್ ಅಲ್ಲಿ ಕಾರ್ ಸಿಕ್ಕರೆ ಸಿಕ್ಕರೆ ಏನು ಸರ್? ಹೌದು. ಒಳ್ಳೆ ಕಂಡೀಷನ್ ಡೀಲರ್ ಆದ್ರೆ ಕಸ್ಟಮರ್ ನಮ್ಗೆ ಏನ್ ಕಮ್ಮಿ ಕೊಡಲ್ಲ. ಖಂಡಿತ. ನಾವ್ ಎಲ್ಲಿ ಕಮ್ಮಿ ಕೊಡ್ತೀವಿ, ವಸ್ತು ಚೆನ್ನಾಗಿರೋ ಬೆಲೆ ಕೊಡ್ಲಿ ಸರ್, ಇಲ್ಲ ಅಂದ್ರೆ ಬೇಡ. ಮತ್ತೊಂದು ಸರ್, ಇವಾಗ ಮನೆ ಪಕ್ಕದಲ್ಲೇ ಇದ್ ಮಾಡ್ಕೊಂಡೆಲ್ಲ ಪಾರ್ಕ್ ಮಾಡಿದೀರಾ, ಗಾಡಿಗಳು ಕೊಟ್ಟಿದ್ದೀರಾ. ಅಂಡ್ ಲೋನ್ ಹೋಗೋದಾರೆ ಆಲ್ ಓವರ್ ಕರ್ನಾಟಕ ಮಾಡಿಸ್ಕೊಡ್ತೀನಿ. ಲೋನ್ ಎಲ್ಲ ಬೆಂಗಳೂರು, ಕರ್ನಾಟಕ ಎಲ್ಲಿ ಬೇಕಾದ್ರೂ ಇದ್ರಲ್ಲಿ ಮಾಡ್ಕೊಡ್ತೀನಿ. ಏಜೆಂಟ್ ಗಳೆಲ್ಲ ಇದಾರೆ, ಮಾಡ್ಕೊಡ್ತಾರೆ. ಓಕೆ. ನಂಬರ್ ಹಾಕೋದಾದ್ರೆ ಕೆಳಗಡೆ ಕೊಟ್ಟರೆ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು. ಖಂಡಿತ ಮಾಡ್ಲಿ ಸರ್. ವಾಟ್ಸ್ಆಪ್ ಕ್ಯಾಟಲಾಗ್ ಇದೆ ಸರ್? ಇದೆಯಾ? ಮಾಡ್ತೀನಿ. ಅಂಡ್ ಎಷ್ಟು ಗಾಡಿ ನೋಡಕ್ ಸಿಗುತ್ತೆ ಸರ್? ಸರ್ ಮಿನಿಮಮ್ ಒಂದು 15, 17, 18 ಗಾಡಿ ಇದೆ ನಮ್ಮ ಹತ್ರ. ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಈಗ ನಿಮ್ ಮುಂದೆನೆ ಒಂದು 800 ಮಾಡಬೇಕು ಅಂತ ಇದೆ. ಹೇಳಿದೆ ಸರ್ ಮಾಡೋಣ 800, ಬಟ್ ಕಸ್ಟಮರ್ ತಗೊಂಡೋದ್ರು ಫುಲ್ ಕ್ಯಾಶ್ ಕೊಟ್ಬಿಟ್ಟೆ ಅಂತ ಹೇಳ್ಬೋದು. ಅಂಡ್ ಗಾಡಿಗಳು ನೋಡಬಹುದು 75,000 ಹಿಡ್ಕೊಂಡು ಆಲ್ಮೋಸ್ಟ್ 8 ರಿಂದ 9 ಲಕ್ಷ, 10 ಲಕ್ಷ. ನಿಮ್ಮ ರಿಕ್ವೈರ್ಮೆಂಟ್ ಯಾವ ತರ ಇದೆಯಲ್ಲ ಬನ್ನಿ ಒಂದ್ ಸರ್ತಿ ನೋಡಿ. ಅಥವಾ ಇವ್ರು ಕಾಲ್ ಮಾಡಿದ್ರೆ ಈ ಗಾಡಿ ಬೇಕು ಅಂತಂದ್ರೆ ಇದ್ರೆ ತರಿಸ್ಕೊಡ್ತಾರೆ. ಖಂಡಿತ ಸರ್. ಅಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್. ಮಾಡಿ ಸರ್. ಫಸ್ಟ್ ಗಾಡಿ ಹೋಗೋದಾದ್ರೆ ಸರ್ ಹೇಳಿ ಸರ್, ಯಾವ ಮಾಡಲು, ಯಾವ್ದು ಗಾಡಿ? ಸರ್ 2015 ಮಾಡಲು S+ ಇದು ಆಟೋಮೆಟಿಕ್ ಸಿಂಗಲ್ ಓನರ್ ಗಾಡಿ. ಪಿನ್ ಟು ಪಿನ್ ಶೋರೂಮ್ ಸರ್ವಿಸ್ ಇದೆ. ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ. ಅಂಡ್ ಓಡಿರೋದು ಎಷ್ಟಾಗಿರೋದು ಸರ್? ಸರ್ 92,000 ಡ್ರಿವನ್ ಆಗಿದೆ. 92,000 ರೆಕಾರ್ಡೆಡ್. ಓಕೆ. ವೇರಿಯಂಟ್ ಆಟೋಮೆಟಿಕ್ ಅಲ್ವಾ? ಆಟೋಮೆಟಿಕ್ ಟಾಪ್ ಅಂಡ್ ಪುಷ್ ಟಾಪ್ ಅಂಡ್ ಆಗಿರುತ್ತೆ. ನಿಮಗೆ ಟೈರ್ ಕಂಡೀಷನ್ ನೋಡ್ತಿದ್ದೀನಿ, ಫುಲ್ಲಿ ಟಾಪ್ ಅಂಡ್ AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್, ಸ್ಟೀರಿಂಗ್ ಕಂಟ್ರೋಲ್, ಟಚ್ ಸ್ಕ್ರೀನ್ ಸಿಸ್ಟಮ್, ಅಂಡ್ ಬ್ಯಾಕ್ ವೈಫರ್, ಡಿಫಾಗರ್, A to Z ಫೀಚರ್ಸ್ ಬರುತ್ತೆ. ಆಲ್ಮೋಸ್ಟ್ ನಿಮಗೆ ಆಟೋಮೆಟಿಕ್ ಆಗಿರೋದ್ರಿಂದ ಮೈಲೇಜ್ ಎಷ್ಟು ಎಕ್ಸ್ಪೆಕ್ಟ್ ಮಾಡಬಹುದು ಸರ್? ಸರ್ 20 ಬರುತ್ತೆ ಪರ್ ಲೀಟರ್. ಓಕೆ. ಡೀಸೆಲ್ ಅಲ್ವಾ? ಡೀಸೆಲ್ ಗಾಡಿ. ಪ್ರೈಸಿಂಗ್ ಏನ್ ಹೇಳ್ತಿದ್ದೀರಾ ಸರ್? ಪ್ರೈಸಿಂಗ್ ಹೇಳ್ತಾ ಇರೋದು 8.5 ಲಕ್ಷ ಹೇಳ್ತಾ ಇದೀನಿ. ನಿಮ್ ಕಡೆಯಿಂದ ಬಂದ್ರೆ 8,25,000 ಕ್ಲೋಸ್ ಮಾಡ್ಕೊಡಿ. 8,25,000ಕ್ಕೆ ಆಟೋಮೆಟಿಕ್ ಡೀಸೆಲ್ ವೇರಿಯಂಟ್ ಕ್ರೆಟಾ ಹುಡುಕೋರ್ಗೆ ಬನ್ನಿ ಒಂದ್ ಸರ್ತಿ. ಅಂಡ್ ಲೋನ್ ಕೂಡ ಅವೈಲೇಬಲ್ ಆಗುತ್ತೆ. 100% ಲೋನ್ ಮಾಡಿಸ್ಕೊಡೋಣ. 0 ಡೌನ್ ಪೇಮೆಂಟ್. 100%. ಸರ್ ಆಲ್ಮೋಸ್ಟ್ i20 ಗಳು ಎಷ್ಟು ನೋಡಕ್ ಸಿಗುತ್ತೆ ಸರ್? 3 ಗಾಡಿ ಇದೆ. ಓಕೆ. ಕಲರ್ ಆಪ್ಷನ್ ಅಲ್ಲಿ ನೋಡಬಹುದು, 2 ವೈಟ್, 1 ರೆಡ್ ಅಲ್ಲಿ ಇರೋದು. ಸರ್ ಫಸ್ಟ್ ಗಾಡಿ ಹೇಳಿ ಸರ್. 2017 ಮಾಡಲು 16-17 ಸ್ಪೋರ್ಟ್ಸ್ ವರ್ಷನ್ ಇದು. ಸೆಕೆಂಡ್ ಓನರ್ ಡೀಸೆಲ್ ಗಾಡಿ. ಅಂಡ್ ಓಡಿರೋದು ಸರ್? ಸರ್ 1,36,000 ಓಡಿದೆ. AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು, ಸ್ಟೀರಿಂಗ್ ಕಂಟ್ರೋಲ್ಸ್, ರೇರ್ ಸೈಡ್ ನಿಮಗೆ ತೋರಿಸ್ತೀನಿ. ಅಂಡ್ ಗಾಡಿ ಮಾತ್ರ ನೋಡಬಹುದು. ಅಂಡ್ ರೆಕಾರ್ಡೆಡ್ ಸರ್ ಇದು? ಡೀಸೆಲ್ ಕಿಲೋಮೀಟರ್ ಗ್ಯಾರಂಟಿ ಇಲ್ಲ, ನಾವು ರೆಕಾರ್ಡ್ ಚೆಕ್ ಮಾಡಿಲ್ಲ ಈಗ. ಓಕೆ. ಡೀಸೆಲ್ ವೇರಿಯಂಟ್, ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ. ಅಂಡ್ ಪ್ರೈಸಿಂಗ್ ಏನ್ ಹೇಳ್ತಿದ್ದೀರಾ ಸರ್ ನೀವು? ಸರ್ ಪ್ರೈಸಿಂಗ್ ಎಲ್ಲ 5,25,000 ಹೇಳ್ತಾ ಇದೀನಿ. ನಾನು ಫ್ರೀಲಾನ್ಸರ್ ಮನೆ ಹತ್ರ ತಂದು ಮಾರೋದ್ರಿಂದ ನಮಗೆ ಬಾಡಿಗೆ ಖರ್ಚಿರಲ್ಲ, ಮೇಂಟೆನೆನ್ಸ್ ಇರಲ್ಲ. ಹಂಗಾಗಿ ಒಂದು 4,90,000 ಕೊಡ್ತೀನಿ ಸರ್. 4,90,000ಗೆ ನಿಮಗೆ 2017 ಮಾಡಲು ಸ್ಪೋರ್ಟ್ಸ್ ವರ್ಷನ್ ಇದೆ. ಸ್ಪೋರ್ಟ್ಸ್, ಅದು ಡೀಸೆಲ್ ಅಲ್ಲಿ? ಡೀಸೆಲ್ ಗಾಡಿ. ಓಕೆ. ಸ್ಪೋರ್ಟ್ಸ್ ವೇರಿಯಂಟ್ ಆಗಿರುತ್ತೆ ನಿಮಗೆ. ಅಂಡ್ ಯಾಕೆ ಅಂದ್ರೆ ಫ್ರೀಲಾನ್ಸರ್ ಕಮ್ಮಿ ಕೊಡ್ತಿದಾರೆ ಅಂತ ಇದೊಂದೇ ರೀಸನ್ ಸರ್ ಹೇಳಿದ್ರು. ಅದಾದ ನಂತರ ಸರ್ ನೆಕ್ಸ್ಟ್ ರೆಡ್ ಕಲರ್ ಅಲ್ಲಿ ಇರೋದು? ಸರ್ 2015 ಮಾಡಲು ಸಿಂಗಲ್ ಓನರ್ ಬಟನ್ ಸ್ಟಾರ್ಟ್ ಇದು. ಫುಲ್ಲಿ ಟಾಪ್ ಆಗಿರುತ್ತೆ. ಅಂಡ್ ನೋಡಬಹುದು ನಿಮಗೆ ಯಾವ್ದು ರಿಪ್ಲೇಸ್ಮೆಂಟ್ ಇಲ್ಲ, ಪಿನ್ ಟು ಪಿನ್ ಒರಿಜಿನಲ್ ಇದೆ ಗಾಡಿ. ಡ್ರಿವನ್ ಆಗಿರೋದು ಸರ್?
ಬರೀ 72,000 ಓಡಿದೆ, ರೆಕಾರ್ಡೆಡ್ 100%. 72,000 ಓಡಿರೋ ಗಾಡಿ, ಫುಲ್ಲಿ ಟಾಪ್ ಅಂಡ್ ಬಟನ್ ಸ್ಟಾರ್ಟ್ ಆಗಿರೋದು ಅಂಡ್ ಪೆಟ್ರೋಲ್ ವೇರಿಯಂಟ್ ಆಸ್ತಾ ಗಾಡಿ i20 ಅಲ್ಲಿ ಹುಡ್ಕೋರಿಗೆ 2019 ಮಾಡಲ್. 2015 ಮಾಡಲ್, ಸಿಂಗಲ್ ಓನರ್ ಅಷ್ಟ. ಪ್ರೈಸಿಂಗ್ ಸರ್ ಪ್ರೈಸಿಂಗ್ ಇದು 5 ಲಕ್ಷ ಹೇಳ್ತಾ ಇದೀನಿ, ಒಂದು 485 ಕೊಡ್ತೀನಿ ನಿಮ್ಮ ಕಡೆಯಿಂದ ಬಂದ್ರೆ. ಓಕೆ, 4,80,000ಕ್ಕೆ ಆಸ್ತಾ ಫುಲ್ಲಿ ಟಾಪ್ ಅಂಡ್ ಬಟನ್ ಸ್ಟಾರ್ಟ್ 2015 ಸಿಂಗಲ್ ಓನರ್. ಓಕೆ, ನೆಕ್ಸ್ಟ್ ವೆಹಿಕಲ್ ಸರ್. ಇದು 2012 ಮಾಡಲು, ಇದು ಅಷ್ಟ ಬಟನ್ ಸ್ಟಾರ್ಟ್ ಡೀಸೆಲ್ ಗಾಡಿ. ಓಕೆ, 3 4 ಹೊಸ ಟೈರ್ ಇದೆ, ಪಿನ್ ಟು ಪಿನ್ ಸರ್ವಿಸ್ ಎಲ್ಲ ಇದೆ, ಒರಿಜಿನಲ್ ಗಾಡಿ. ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ. ಆಸ್ತಾ ಅಂತಂದ್ರೆ ಫೀಚರ್ಸ್ ಎಲ್ಲ ನಿಮಗೆ ಗೊತ್ತೇ ಇರುತ್ತೆ, ಫುಲ್ಲಿ ಟಾಪ್ ಅಂಡ್ ಆಗಿರುತ್ತೆ ನಿಮಗೆ. ಡೀಸೆಲ್ ಅಲ್ಲಿ ನಿಮಗೆ ಹುಡ್ಕೋರಿಗೆ i20 ಮೈಲೇಜ್ ಅಲ್ಲಿ ಕೂಡ ಬರುತ್ತೆ ಅಂತ ಹೇಳ್ಬೋದು. ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ, ಎಲ್ಲ ಫೀಚರ್ಸ್ ಬರುತ್ತೆ ಅಂಡ್ ಕಂಪ್ನಿಯಿಂದಾನೇ ಬಂದಿರೋದಲ್ವಾ ಸರ್? ಏನು ಚೇಂಜಸ್ ಇಲ್ಲ, ರಿಪ್ಲೇಸ್ಮೆಂಟ್ ಏನಿಲ್ಲ. ಓಕೆ, ಪ್ರೈಸಿಂಗು ಸರ್ 3 lakhs ಹೇಳ್ತಾ ಇದೀನಿ, ನಿಮ್ಮ ಕಡೆಯಿಂದ ಬಂದ್ರೆ 280 ಕೊಡ್ತೀನಿ. 2,80,000ಕ್ಕೆ ಡೀಸೆಲ್ ವೇರಿಯಂಟ್ ಆಸ್ತಾ ಗಾಡಿ, ಬಟನ್ ಸ್ಟಾರ್ಟ್ ಇದು, ಪುಷ್ ಬಟನ್ ಸ್ಟಾರ್ಟ್. ಹೌದು, ಫುಲ್ ಟಾಪ್ ಅಂಡ್. ನೆಕ್ಸ್ಟ್ ವೆಹಿಕಲ್ ರಿಡ್ಜ್ ನೋಡೋದಾದ್ರೆ ಸರ್, ಒಂದು ವೆಹಿಕಲ್ ಇರೋದು ಹೇಳಿ ಸರ್. 2013-14 ಸಿಂಗಲ್ ಓನರ್ ZX ಇದು. ಓಕೆ, 53,000 ಡ್ರೀವನ್ ಹೋಗಿದೆ, ಒರಿಜಿನಲ್ ಪಿನ್ ಟು ಪಿನ್ ಶೋರೂಮ್ ಸರ್ವಿಸ್ ಇದೆ, ಯಾವುದು ರಿಪ್ಲೇಸ್ಮೆಂಟ್ ಇಲ್ಲ. 53,000 ಓಡಿರೋದು ZX ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ ನಿಮಗೆ, ಫುಲ್ಲಿ ಟಾಪ್ ಅಂಡ್ ಆಗಿರೋದು. ಅಂಡ್ ಇಂಟೀರಿಯರ್ ನಿಮಗೆ ತೋರಿಸ್ತೀನಿ. ಆಫ್ಟರ್ ಮಾರ್ಕೆಟ್ ಲೆದರ್ ಹಾಕ್ಸಿದಾರಲ್ವಾ ಸರ್? ಹೌದು, ಲೆದರ್ ಪಾಲ್ಸರಿ ಹಾಕ್ಸಿದ್ದಾರೆ. A to Z ಫೀಚರ್ಸ್ ಬರುತ್ತೆ, ಯಾಕಂದ್ರೆ ZX ಫುಲ್ಲಿ ಟಾಪ್ ಅಂಡ್ ಪೆಟ್ರೋಲ್ ಅಲ್ಲಿ ನಿಮಗೆ ರಿಡ್ಜ್ ಹುಡ್ಕೋರಿಗೆ. ಪ್ರೈಸಿಂಗು ಸರ್? ಸರ್ ಪ್ರೈಸಿಂಗ್ ಇದು ಬಂದು 3,75,000 ಹೇಳ್ತೀನಿ, 3,65,000 ಕೊಡ್ತೀನಿ. 3,65,000 ಅಂಡ್ ಲೋನ್ ಹೋಗ್ಬೇಕಾದ್ರೆ ಸರ್ ಡೌನ್ ಪೇಮೆಂಟ್ ಎಷ್ಟು? 50,000 ಕೊಟ್ಟರೆ ಲೋನ್ ಮಾಡ್ಕೊಡ್ತೀನಿ. ಲೋನ್ ಆಗುತ್ತೆ. 14 ಮಾಡಲ್ ಸಿಂಗಲ್ ಓನರ್ ZX. ಓಕೆ, ಅದು ಫುಲ್ಲಿ ಟಾಪ್ ಅಂಡ್ ಆಗಿರುತ್ತೆ. ನೆಕ್ಸ್ಟ್ ವೆಹಿಕಲ್ ಸರ್, ಆಲ್ಮೋಸ್ಟ್ 2 ಆಪಲ್ ಶೇಪ್ ಅಲ್ಲಿ ಇರೋದು ಸ್ವಿಫ್ಟ್. ಸರ್ 2019 ಮಾಡಲು ಸೆಕೆಂಡ್ ಓನರ್, 54,000 ಓಡಿದೆ ಗಾಡಿ. ಗಾಡಿ ಮಾತ್ರ ನೋಡಬಹುದು, ಎಲ್ಲೂ ಡೆಂಟು ಸ್ಕ್ರಾಚ್ ಬದಲ ಕ್ಲಾಸ್ ಆಗಿದೆ ಅಂತ ಹೇಳ್ಬೋದು. ಟೈರ್ ಕಂಡೀಷನ್ ನಿಮಗೆ ತೋರಿಸ್ತೀನಿ. VXI ಅಲ್ವಾ? ಹೌದು ಸರ್, VXI. ಓಕೆ, ಇಂಟೀರಿಯರ್ ನಿಮಗೆ ತೋರಿಸ್ತೀನಿ. AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಸ್ಟೇರಿಂಗ್ ಕಂಟ್ರೋಲ್ಸ್, ಏರ್ ಬ್ಯಾಗ್ ಅಂಡ್ ಡ್ರಿವನ್ ಆಗಿರೋದು ಸರ್. ಸರ್ 54,000 ಓಡಿದೆ, ರೆಕಾರ್ಡೆಡ್ 100%. 54,000 ಓಡಿರೋ ಗಾಡಿ ಅಂಡ್ ಗಾಡಿದಲ್ಲಿ ಎಲ್ಲೂ ರಿಪ್ಲೇಸ್ಮೆಂಟ್ ಏನೂ ಇಲ್ಲ, ಒರಿಜಿನಾಲಿಟಿ ಹೆಂಗಿದೆ ಹಂಗೆ ಇದೆ. ಹೌದು ಸರ್. ಪ್ರೈಸಿಂಗ್ ಸರ್ ಇದು 5.5 ಲಕ್ಷ ಬಂದರೆ ಕೊಡ್ತೀನಿ. 5,50,000. ಇನ್ನ ನಿಮ್ಗೆ ಡಿಸ್ಕೌಂಟ್ ಕೊಡ್ತೀನಿ, 5,30,000 ಕೊಡ್ತೀನಿ. 5,30,000ಕ್ಕೆ 2019 ಮಾಡಲ್ ಸೆಕೆಂಡ್ ಓನರ್. 19 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, ರೆಕಾರ್ಡೆಡ್ ಓಡಿರೋದು ಅಂಡ್ ಲೋನು 0 ಡೌನ್ ಪೇಮೆಂಟ್. ಏನಾದ್ರು 50,000 ಲೋನ್ ಅಡ್ವಾನ್ಸ್ ಕೊಟ್ರೆ ಡೌನ್ ಪೇಮೆಂಟ್ ಮಾಡೋದು. ಸಿಬಿಲ್ ಏನಾದ್ರು ಚೆನ್ನಾಗಿದ್ರೆ ಆಗುತ್ತಾ? ನೆಕ್ಸ್ಟ್ ಇನ್ನೊಂದಿರೋದು ಸರ್. ಸರ್ ಇದು 19 ಮಾಡಲು ಸೆಕೆಂಡ್ ಓನರ್, ಬೆಂಗಳೂರು ಗಾಡಿನೇ. VXI ಇದು ಆ ಗಾಡಿಗಿನ ಇನ್ನ ಎಕ್ಸ್ಟ್ರಾ ಕಂಡೀಷನ್ ಆಗಿದೆ. 5.5 ಲಕ್ಷಕ್ಕೆ ಕೊಡ್ತೀನಿ, ಬರೀ 32,000 ಓಡಿದೆ. ಬರೀ 32,000. VXI 19 ಮಾಡಲು ಸೆಕೆಂಡ್ ಓನರ್. ಆಪ್ಷನ್ ನಿಮಗೆ 2 ಗಾಡಿಗಳಿರೋದು, ಸೇಮ್ ವೇರಿಯಂಟ್ ಆಗಿರೋದು ನಿಮಗೆ, ಬಟ್ ಓಡಿರೋದು ನಿಮಗೆ ಅದು 50 ಮೇಲೆ ಆಗಿರುತ್ತೆ. ಇದು ಬರೀ 32,000 ಓಡಿರೋದು ಅಂಡ್ ಇದ್ರ ಮೇಲೆ ನಿಮಗೆ 50,000 ತಗೊಂಡ್ ಬಂದ್ರೆ ಲೋನ್ ಆಗುತ್ತೆ. 100% ಆಗುತ್ತೆ. ಓಕೆ, K42 ಪಾಸಿಂಗ್ ಆಗಿರುತ್ತೆ. ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ, ಸೀಟ್ ಕವರ್, ಫ್ಲೋರ್ ಮ್ಯಾಟ್ಸ್, ಜೆಕೆ ಟೈರ್, ಇಂಟೀರಿಯರ್ ಎಲ್ಲ ಇದೆ. ಎಸ್, ಆಫ್ಟರ್ ಮಾರ್ಕೆಟ್ ಕಂಪ್ನಿಯಿಂದಾನೇ ಬಂದಿರೋದು. A to Z ಫೀಚರ್ಸ್ ಇರುತ್ತೆ ನಿಮಗೆ. ಇಂಟೀರಿಯರ್ ನಿಮಗೆ ತೋರಿಸ್ತೀನಿ. ಬರೀ 32,000 ಓಡಿರೋ ಗಾಡಿ ಯಾರು ಹುಡುಕ್ತಿದ್ದೀರಾ? 2019 ಮಾಡಲು VXI ವೇರಿಯಂಟು. ಬನ್ನಿ ಒಂದು ಸರ್ತಿ ನೋಡಿ, 2 ಆಪ್ಷನ್ ನಿಮಗೆ ಸಿಗ್ತಿರೋದು. ಅದು VXI ಅಲ್ಲಿ ಆಪಲ್ ಶೇಪು. ಸರ್ ನೆಕ್ಸ್ಟ್ ವೆಹಿಕಲ್ 2 ಸೆಲೆರಿಯೋ ಇರೋದು. ಸರ್ ಸೆಲೆರಿಯೋ ಬಂದು 2017 ಮಾಡಲು ZXI ಸಿಂಗಲ್ ಓನರ್ ಇದು. ಓಕೆ, ಫುಲ್ ಬರೀ 35,000 ಓಡಿದೆ. ಮ್ಯಾನ್ಯುವಲ್ 32,000. ಬರೀ 35,000 ಓಡಿದೆ. 35,000 ಸಿಂಗಲ್ ಓನರ್ ZXI. ಓಕೆ, ಇಂಟೀರಿಯರ್ ನಿಮಗೆ ಏನೋ ಚೇಂಜಸ್ ಮಾಡೋ ಅವಶ್ಯಕತೆನೇ ಇಲ್ಲ, ಕಣ್ ಮುಚ್ಕೊಂಡು ಗಾಡಿ ತಗೊಂಡು ಹೋಗ್ಬೋದು ಸರ್, ಈ ತರ ಗಾಡಿಗಳು ಅಲ್ವಾ? ಹೌದು ಸರ್. ಇಂಟೀರಿಯರ್ ನೋಡಿ, ಇಂಟೀರಿಯರ್ ನಿಮಗೆ ತೋರಿಸ್ತೀನಿ. ಯಾವುದು ರಿಪ್ಲೇಸ್ಮೆಂಟು ಇಲ್ಲ. ಓಕೆ, ಕಂಪ್ನಿಯಿಂದಾನೇ ಬಂದಿರೋದು, ಚೇಂಜಸ್ ಇಲ್ಲ ಅಂಡ್ ಎಲ್ಲೂ ಡಂಟು ಸ್ಕ್ರಾಚ್ ಬರೋದಿಲ್ಲ ನಿಮಗೆ. ಅಂಡ್ ಸೆಲೆರಿಯೋ ಪೆಟ್ರೋಲ್ ವೇರಿಯಂಟ್ ZXI ಫುಲ್ಲಿ ಟಾಪ್ ಅಂಡ್. ಪ್ರೈಸಿಂಗು ಸರ್? ಸರ್ 4,25,000 ಹೇಳ್ತೀನಿ, 4 ಲಕ್ಷ ಮಾತ್ರ ಕೊಡ್ತೀನಿ. ಸರ್ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ತೀರಾ ಇನ್ನು? ಆಯ್ತು ಸರ್, ಮಾಡೋಣ. ಇನ್ನೊಂದು 10,000 ಹಿಂದೆ ಮುಂದೆ ಕೊಡಿ. 4 ಲಕ್ಷ ಅಂತ ಹೇಳ್ತಾರೆ. ಬಂದ್ರೆ ಒಂದ್ ಸರ್ತಿ ನೋಡಿ, ಬಂದು ಕೂತ್ಕೊಳ್ಳಿ, ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ, ಇನ್ನೂ ಹೆಚ್ಚು ಕಮ್ಮಿ ಮಾಡ್ತಾರೆ ಅಂತ ಹೇಳ್ತಾರೆ. ಬಂದ್ರೆ ಒಂದು 50,000 ತಗೊಂಬಂದ್ರೆ ಮಾಡ್ಕೊಡ್ತೀನಿ ಸರ್, ಲೋನ್ ಮಾಡ್ಕೊಡ್ತೀನಿ. ಸರ್ ಇದು ಆಟೋಮೆಟಿಕಾ? ಇಲ್ಲ ಸರ್, ಇದು ಮ್ಯಾನ್ಯಲ್. 2018 ಮಾಡಲ್ ZXI ಇದು. ಇದು ZX. ಇದು ಆದ್ರೆ ಇದು ಬಂದು ಸೆಕೆಂಡ್ ಓನರ್, 88,000 ಓಡಿದೆ. 88,000 ಓಡಿರೋ ಗಾಡಿ ಅಂಡ್ ಓಡಿರೋದು ಸೆಕೆಂಡ್ ಓನರ್ ಅಂತ ಹೇಳ್ರಿ. 88,000. ಪ್ರೈಸಿಂಗ್ ಏನ್ ಹೇಳ್ತಿದ್ರು ಸರ್? ಇದು ZXI ನೇ, ಇದು ಸೆಕೆಂಡ್ ಓನರ್. ಇದು ತುಂಬಾ ಚೆನ್ನಾಗಿದೆ. 4 ಲಕ್ಷ ಬಂದ್ರೆ ಕೊಡ್ತೀನಿ ಸರ್ ಫೈನಲ್. 2 ವೆಹಿಕಲ್ ಯಾವುದೇ ತಗೋಬಹುದು, 4 ಲಕ್ಷ. 17 ಸಿಂಗಲ್ ಓನರ್, 18 ಸೆಕೆಂಡ್ ಓನರ್. ಓಕೆ, ಇದು 32,000, ಇದು 88,000 ಅಷ್ಟೇ. ಯಾವ್ದು ರಿಪ್ಲೇಸ್ಮೆಂಟ್ ಇಲ್ಲ, 2 ಮಿಂಟ್ ಕಂಡೀಷನ್ ಅಲ್ಲಿ ಇದೆ. ಇದಕ್ಕೆ ಎಷ್ಟು ತಗೊಂಬರ್ಬೇಕು ಸರ್ ಡೌನ್ ಪೇಮೆಂಟ್? 50,000 ಕೊಡಿ ಸರ್. ಅದಕ್ಕೂ 50,000 ಕೊಡಿ ಸರ್. ಸರ್ 2012 ಮಾಡಲ್ ZDI ಇದು, ಫುಲ್ ಟಾಪ್ ಅಂಡ್ ಡೀಸೆಲ್ ಗಾಡಿ. ಡೀಸೆಲ್ ವೇರಿಯಂಟ್. ಮೈಲೇಜ್ ಎಷ್ಟು ಬರುತ್ತೆ ಸರ್? ಸರ್ 20 ಮೇಲೆ ಬರುತ್ತೆ ಪರ್ ಲೀಟರ್. ಇಂಟೀರಿಯರ್ ನೋಡಬಹುದು, ZDI ಆಗಿರುತ್ತೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕಿದ್ದಾರೆ, ಏರ್ ಬ್ಯಾಗ್ ಸಮೇತ ಬರುತ್ತೆ. ಬ್ಯಾಕ್ ಪ್ರೊಫೈಲ್ 80% ಟೈರ್ ಇದೆ, ಎಲ್ಲೂ ಡೆಂಟು ಸ್ಕ್ರಾಚ್ ಬರೋದಿಲ್ಲ. ಯಾರು ಹುಡುಕ್ತಿರೋರಿಗೆ ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್? ಇದು ಸರ್ 3 lakh ಕೇಳ್ತಾ ಇದೀನಿ, ನಿಮ್ ಕಡೆಯಿಂದ ಬಂದ್ರೆ 275 ಕೊಡ್ತೀನಿ. ಡೀಸೆಲ್ ಗಾಡಿ ZDI 2,75,000 ಬಂದ್ರೆ ನೆಗೋಷಿಯೇಟ್.
ಇನ್ನೂ ಮಾಡ್ಕೊಡೋಣ. ನೆಕ್ಸ್ಟ್ ಇನ್ನೊಂದು ಇರೋದು ಸರ್ ಸರ್ ಇದು ವಿಡಿಯೋ ಶಿಫ್ಟ್ ವಿಡಿಯೋ 2010 ಮಾಡಲ್ ಇದೆ, 3rd ಓನರ್, FC ಇನ್ಸೂರೆನ್ಸ್ 2 ರನ್ನಿಂಗ್ ಇದೆ. ಓಕೆ 2,40,000 ಕೊಟ್ಬಿಡ್ತೀನಿ ಸರ್ ಒರಿಜಿನಲ್ ಗಾಡಿ. ಸರ್ ಇದು ಡೆಡ್ಲಿ ಪ್ರೈಸ್ ಹೇಳ್ಬೇಡಿ ಸರ್, ಬಿಕಾಸ್ ಡೀಸೆಲ್ ವೇರಿಯಂಟ್ ತುಂಬಾ ಜನ ಹುಡುಕ್ತಾರೆ. ಇನ್ನೊಂದು ಪ್ರೈಸ್ ಬೆಸ್ಟ್ ಪ್ರೈಸ್ ಸರ್ 35 ಕೊಡೋಣ ಸರ್. 2,35,000 2010 ಮಾಡಲ್ ಇದು. 2010 ಮಾಡಲು FC ರನ್ನಿಂಗ್ ಇದೆ. ರನ್ನಿಂಗ್ ಇದೆ, FC ಇನ್ಸೂರೆನ್ಸ್ 2 ರನ್ನಿಂಗ್ ಇದೆ. 1,62,000 ಜಿನಿಯನ್ ಕಿಲೋಮೀಟರ್. 1,62,000 ಸ್ವಿಫ್ಟ್ ನಿಮಗೆ ವಿಡಿಯೋ ಯಾರು ಬೇಕಂದ್ರೆ 2,00,000. ಇನ್ನೊಂದ್ ಸರ್ತಿ ಪ್ರೈಸ್ ಹೇಳಿದ್ರಿ ಸರ್ 2,35,000 ಕೊಡ್ತೀನಿ. 2,35,000 ಒಂದ್ ಸರ್ತಿ ಬನ್ನಿ ವಿಸಿಟ್ ಆಗಿ. ಅದಾದ ನಂತರ ಸರ್ ಇನ್ನೊಂದು ಸ್ವಿಫ್ಟ್ ಇರೋದು ಸರ್ ಇದು ನ್ಯೂ ಶೇಪ್ 2012 ಮಾಡಲು LDI ಸಿಂಗಲ್ ಓನರ್ ಗಾಡಿ. ಒಂದು ಡೀಸೆಲ್ ಗಾಡಿ, ಇದನ್ನು 1,32,000 ಗಾಡಿ ಓಡಿದೆ, ಯಾವ್ದು ರಿಪ್ಲೇಸ್ಮೆಂಟ್ ಇಲ್ಲ. ಓಕೆ ಒರಿಜಿನಲ್ ಇದೆ ಗಾಡಿ. ಒರಿಜಿನಲ್ 32 ಪಾಸಿಂಗ್ ಆಗಿರೋದು, 2250 ಡೀಸೆಲ್ ವೇರಿಯಂಟ್ LDI ಸಿಂಗಲ್ ಬೇಸ್ ವೇರಿಯಂಟ್ ಆಗಿರುತ್ತೆ. ಸಿಂಗಲ್ ಓನರ್ ನಿಮಗೆ ತೋರಿಸ್ತೀನಿ. ಫ್ರಂಟ್ ಪ್ರೊಫೈಲ್ ಡೆಂಟು ಸ್ಕ್ರಾಚ್ ಬರೋದಿಲ್ಲ. ಸರ್ ಪ್ರೈಸಿಂಗ್ ಏನ್ ಹೇಳ್ತಿದ್ದೀರಾ ಸರ್? 3,40,000 ಹೇಳ್ತಾ ಇದ್ದೀನಿ. ನಿಮ್ ಕಡೆಯಿಂದ ಬಂದ್ರೆ 3,20,000 ಕೊಡಿ. 3,20,000. ಹೌದು ಸರ್, ಇದಕ್ಕೆ ಲೋನ್ ಆಗುತ್ತಲ್ಲ? 100% ಆಗುತ್ತೆ. ಓಕೆ 3 ಲಕ್ಷ ಲೋನ್ ಆಗುತ್ತೆ. 3 ಲಕ್ಷ ಲೋನ್ ಆಗುತ್ತೆ, ಬಿಕಾಸ್ 2012 ಮಾಡಲ್. ಹೌದು. ಓಕೆ ನೆಕ್ಸ್ಟ್ ವೆಹಿಕಲ್ ಸರ್ ಫೋರ್ಡ್. ಸರ್ ಇದು ಫೋರ್ಡ್ ಐಕಾನ್ 4 ಮಾಡಲು, FC ಇನ್ಸೂರೆನ್ಸ್ ರನ್ನಿಂಗ್ ಇದೆ, 2nd ಓನರ್. ಪೆಟ್ರೋಲ್ ಇದೇನಂದ್ರೆ ಬಟನ್ ಸ್ಟಾರ್ಟ್ ಇದೆ. ಬಟನ್ ಸ್ಟಾರ್ಟ್, ಕಸ್ಟಮರ್ ಬಟನ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಓಕೆ FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್. ಸರ್ 85,000 ಹೇಳ್ತಾ ಇದೀನಿ, ಒಂದು 75,000 ಕೊಡ್ತೀನಿ. ಬಟನ್ ಸ್ಟಾರ್ಟ್ ಅದು ಗಾಡಿ. ಹೌದು 75,000. 75,000. ಓಕೆ ಮ್ಯಾಗ್ ವೀಲ್ ಸಮೇತ ನೋಡ್ಬೋದು. ನಿಮಗೆ ಇಂಟೀರಿಯರ್ ತೋರಿಸ್ತಾ ಇದೀನಿ ಯಾವ ತರ ಬರುತ್ತಂತ. ಸೋನಿ. ಓಕೆ ಸೋನಿ ಮ್ಯೂಸಿಕ್ ಸಿಸ್ಟಮ್ ಬೇರೆ ಹಾಕಿದ್ದಾರೆ. ನಿಮಗೆ ಬಟನ್ ಸ್ಟಾರ್ಟ್ ಯಾರು ಫೋರ್ಡ್ ಐಕಾನ್ ಹುಡುಕೋರಿಗೆ, ಈ ಫೀಲ್ ಮಾಡೋರಿಗೆ ಬರೀ 75,000 ತಗೊಂಡ್ ಬಂದ್ರೆ ಪುಷ್ ಬಟನ್ ಸ್ಟಾರ್ಟ್ ಗಾಡಿ ಸಿಗ್ತಿರುತ್ತೆ. ನೆಕ್ಸ್ಟ್ ಇನ್ನೊಂದು ಗಾಡಿ ಸರ್. ಸರ್ ಆಲ್ಟೋ 2010 ಮಾಡಲು LX. ಇದು ಫಿಟ್ಟೆಡ್ 4 ಪವರ್ ವಿಂಡೋ ಇದೆ, 2nd ಓನರ್ ಗಾಡಿ. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಓಡಿರೋದು ಸರ್ ಓಡಿರೋ 1,32,000 ಓಡಿದೆ. ಪ್ರೈಸಿಂಗ್ ಸರ್ 175 ಹೇಳ್ತಾ ಇದೀನಿ. ನಿಮ್ ಕಸ್ಟಮರ್ ಯಾರು ಬಂದ್ರೆ 165 ಡೆಡ್ ಲೈನ್. 1,65,000 ಡೆಡ್ ಲೈನ್ ಪ್ರೈಸ್ ಅಂತ ಹೇಳ್ತಾರೆ ಸರ್. ಬಂದ್ರೆ ನೆಗೋಷಿಯೇಟ್ ಇಲ್ಲ ಸರ್, ಹೇಳ್ಬಿಟ್ಟಿದೀನಿ. ಆದ್ರೂ ಇನ್ನೂ 160 ಕೊಡ್ತೀನಿ. 1,60,000 ನಿಮ್ಗೆ ಸಿಗ್ತಿರೋದು. ಸರ್ ನೆಕ್ಸ್ಟ್ ಟಾಟಾ ಬ್ರ್ಯಾಂಡ್ ಅಲ್ಲಿ ಇರೋದು ಸರ್ ಟಾಟಾ XZ. ಇದು ಟಾಟಾ ಟಿಯಾಗೋ 2019 ಮಾಡಲ್ ಸಿಂಗಲ್ ಓನರ್ ಇದೆ, 75,000 ಪೆಟ್ರೋಲ್ ಗಾಡಿ. ಸರ್ 4,50,000 ಹೇಳ್ತೇನೆ, 4,35,000. ಡಾಕ್ಟರ್ ಯೂಸ್ಡ್ ಆಗಿರೋ ಸಿಂಗಲ್ ಓನರ್. ಸಿಂಗಲ್ ಓನರ್. ಓಕೆ ಓಡಿರೋದು ಬರೀ 75,000. ಬರೀ 75,000. ಬೆಳಗಾವಿ ಪಾಸಿಂಗು ನೋಡ್ಬೋದು. ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಇಂಟೀರಿಯರ್ ನಿಮಗೆ ತೋರಿಸೋದ್ರೆ ಯಾವ ಥರ ಬರುತ್ತೆ ಅಂತ ಹೇಳ್ತೀನಿ. AC ಪವರ್ ಶೇರಿಂಗು, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು, ಸ್ಟೇರಿಂಗ್ ಕಂಟ್ರೋಲ್ಸು ಅಂಡ್ ಪೆಟ್ರೋಲ್ ವೇರಿಯಂಟು. ಮೈಲೇಜ್ ನಿಮಗೆ ಆರಾಮಾಗಿ ಒಂದು 16-17 ಬರುತ್ತೆ ಅಂತ ಹೇಳ್ಬೋದು. ಅಂಡ್ ಇನ್ನೊಂದು ಲೋನ್ ಎಷ್ಟಾಗ್ಬೋದು ಸರ್ ಇದಕ್ಕೆ? ಸರ್ ಒಂದು 4 ಲಕ್ಷ ಲೋನ್ ಆಗುತ್ತೆ. 4 ಲಕ್ಷ ಎಲ್ಲ ಚೆನ್ನಾಗಿರ್ಬೇಕು, ಸಿವಿಲ್ ಚೆನ್ನಾಗಿರಿದ್ರೆ ಆಗುತ್ತೆ ಖಂಡಿತ. ನೆಕ್ಸ್ಟ್ ವೆಹಿಕಲ್ ಸರ್ ಇದು 19 ಮಾಡೋ ಕ್ಲೈಂಬರ್ RXZ. ಇದು ಫುಲ್ ಟಾಪ್ ಎಂಡ್ ಮಾಡು. ಓಕೆ ಸರ್ ಇದೂ ಅಷ್ಟೇ 4,30, 4,20 ಹೇಳ್ತಾ ಇದ್ದೆ. ನಿಮ್ಮ ಕಡೆಯಿಂದ ಬಂದ್ರೆ ಒಂದು 395 ಕೊಡೋಣ ಸರ್. 3,95,000 ಕ್ಲೈಂಬರ್ RXZ. ಇದು ಫುಲ್ ಟಾಪ್ ಎಂಡ್ ಗಾಡಿ, ಟಾಪ್ ಎಂಡ್ ಆಗಿರುತ್ತೆ. ಓಕೆ ಇನ್ನು ಓಡಿರೋದು ಬರೀ 70,000 ಓಡಿದೆ. ರೆಕಾರ್ಡೆಡ್.